ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಗುರು ಪುಷ್ಯಾಮೃತ ಯೋಗದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಹಾಗೆ ಯಾವುದೇ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳಿರಬಹುದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಚಿಟಿಕೆಯ ಪರಿಹಾರ ಅಂದರೆ ಅದು ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರ ಕಾರ್ಯಕ್ರಮದ ಮೂಲಕ ಸಿಗುತ್ತೆ. ಎಸ್, ಮೊದಲ ಕರೆ ಸಿದ್ಧವಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡಿದ್ದೀರಾ? ತಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್, ನಮ್ಮ ಹೆಸರು ಅನಿತಾ ಅಂತ. ನಾವು ದಾವಣಗೆರೆಯಿಂದ ಫೋನ್ ಮಾಡ್ತೀರಾ ಮೇಡಮ್. ಓಕೆ ನಿಮ್ದು ಹೆಸರು, ನಿಮ್ದು ವಾಯ್ಸ್ ಸ್ವಲ್ಪ ನಿಧಾನ ಕೇಳಿಸ್ತೈತೆ ಮೇಡಮ್. ಓಕೆ ಓಕೆ, ನೀವು ಸ್ವಲ್ಪ ಜೋರಾಗಿ ಮಾತನಾಡಬಹುದು. ಓಕೆ, ಇವಾಗ ಕೇಳಿಸ್ತಾ ಇದೆಯಾ? ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಮೇಡಮ್, ನಮ್ಮ ಯಜಮಾನ್ರದ್ದು ಜಾಬ್ ಮತ್ತೆ ವಿಚಾರ, ಅದು ಯಾವ ಕೆಲಸ ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ ಮ್ಯಾಮ್. ಬಹಳ ಅಡಚಣೆಗಳು ಬರ್ತಾ ಇದಾವೆ. ಅದಕ್ಕೆ ಹಾಗಾದ್ರೆ ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 ರಿಂದ ಇಲ್ಲ ಮೇಡಮ್, ಡೇಟ್ ಆಫ್ ಬರ್ತ್ ಇದೆ ಮ್ಯಾಮ್. ಡೇಟ್ ಆಫ್ ಬರ್ತ್. ಓಕೆ ಓಕೆ, ಹೇಳಿ ಹೇಳಿ. 15/3/82. ಇನ್ನೊಮ್ಮೆ ಹೇಳಿ, ಬ್ರೇಕ್ ಆಯ್ತು, ವಾಯ್ಸ್ ಬ್ರೇಕ್ ಆಗ್ತಿದೆ. 15/3/1982. 1982. ಓಕೆ, ಹುಟ್ಟಿದ ಸಮಯ? ಬೆಳಗಿನ ಜಾವ 4:15. ಬೆಳಗಿನ ಜಾವ 4:15. ಓಕೆ, ಹುಟ್ಟಿದ ಸ್ಥಳ? ದಾವಣಗೆರೆ ಹುಟ್ಟಿದ್ದು. ದಾವಣಗೆರೆ. ಇವಾಗ ಸದ್ಯ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರಮ್ಮ? ಮೇಡಮ್, ಈಗ ಕಮಿಷನ್ ಬೇಸ್ ಮೇಲೆ ಮಾಡ್ತಾ ಇದಾರೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು ಅಂತ. ನಮಸ್ತೆ ಗುರುಜಿ. ನಮಸ್ಕಾರ. 15 ಮಾರ್ಚ್ 1982. 1982 ಗುರುಜಿ. ಸೊ ಮಕರ ಲಗ್ನದಲ್ಲಿ ಹುಟ್ಟಿದ್ದಾರೆ, ವೃಶ್ಚಿಕ ರಾಶಿಲಿ ಹುಟ್ಟಿದ್ದಾರೆ. ವೃಶ್ಚಿಕ ರಾಶಿಲಿ ವಿಶಾಖ ನಕ್ಷತ್ರ 4ನೇ ಪಾದ ಬರುತ್ತೆ. 2021 ಆದ ನಂತರ ಕೇತು ದಶ ಬಂದಿದೆ. ಕೇತು ಗ್ರಹ ಹೇಗಿದೆ ಅಂತ ನೋಡೋಣ. ಜಾಬ್, ಬಿಸ್ನೆಸ್, ಫಿನಾನ್ಸಲ್ಲಿ ನಾವು ನೋಡಿದಾಗ ಕೇತು ದಶದಲ್ಲಿ 12 ಬಂದಿರೋದ್ರಿಂದ 100% ಇದು ಆಲ್ರೆಡಿ ಮುಂಚೆ ಒಂದ್ಸತಿ ಹೇಳ್ದಂಗೆ ಅನ್ನಿಸ್ತದೆ, ಕಾಣಿಸ್ತಾ ಇದೆ ಇದು. ಮತ್ತೆ ಪದೇ ನೀವು ಎಷ್ಟು ಸತಿ ಕೇಳಿದ್ರು ಅದೇ ಉತ್ತರನೇ ನಾವು ಕೊಡೋದು. ನೀವು 50 ಸತಿ ಕಾಲ್ ಮಾಡಿದ್ರು ಅಷ್ಟೇ. ಸುಮ್ಮನೆ ನಮಗೂ ಕಾಲ ಹರಣ ಮಾಡ್ತೀರಾ. ಆಲ್ರೆಡಿ ಹೇಳಿದ್ದೀನಿ, ಏನು ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ. ಕೇತು ದಶ ಮುಗಿಬೇಕು. ಈ ಕೇತು ದಶ ಆದ ನಂತರ ಶುಕ್ರನಲ್ಲೂ ಕೂಡ 12/9 ಇದೆ. ಸೊ ಸೇಮ್ ನೀವು 50 ಸತಿ ಕೇಳಿದ್ರು ಅಷ್ಟೇ. ಇದೇ ಬೇರೆ ಜ್ಯೋತಿಷ್ಯರ ಹತ್ರ ಕೇಳಿದ್ರೆ ಇವತ್ತೊಂದು, ನಾಳೆ ಒಂದು, ನಾಡಿದ್ದೊಂದು, ಆಚೆ ನಾಡಿದ್ದೊಂದು ಹೇಳ್ತಾರೆ. ಇದಕ್ಕೆ ಕೇತು ಮತ್ತು ಶುಕ್ರ ದಾನ ಮಾಡಿ ಅಂತ ಹೇಳಿರ್ತೀವಿ. ಇದು ಕಮಿಷನ್ ಏಜೆಂಟ್ ಅಂದರೆ ಇದು 12 ಬಂದಾಗ ಒಂದು ಸಜೆಷನ್ ಏನು ಕೊಡ್ಬೋದು ಅಂದರೆ, ಫಸ್ಟ್ ಜ್ಯೋತಿಷ್ಯ ಕಲಿಬೋದು ಅವರು. ಜ್ಯೋತಿಷ್ಯ ಮುಂದೆ ಶುಕ್ರ ದಶದಲ್ಲಿ 12 ಇದೆ. ತುಂಬ ಜನಕ್ಕೆ ಜ್ಯೋತಿಷ್ಯದಲ್ಲಿರ್ತಕ್ಕಂಥ ಅದೃಷ್ಟನೇ ಗೊತ್ತಿಲ್ಲ. ಕೆಲವು ಜಾತಕಗಳು ಬರ್ತವೆ 8, 12 ಹಿಟ್ಟಾದಾಗ ಲಕ್ಷಗಟ್ಟಲೆ ದುಡಿತಾರೆ ಜ್ಯೋತಿಷ್ಯದಲ್ಲಿ. ಇದೇ ಥರ ಯಾರೋ ಒಬ್ಬರು ಬಂದಿದ್ದರು. ಅವರು 30,000 ಒಬ್ಬರು ಸಂಬಳ ತಗೊಳ್ತಾರೆ. ಆಸ್ಟ್ರೋಟಾಕ್ ಅಂತ ಕಂಪ್ನಿ, ಏನಾದ್ರು ಗೊತ್ತಿರ್ತಕ್ಕಂಥದ್ದು, ಅಲ್ಲಿ ಸೇರಿದ್ದಾರೆ. ತಿಂಗಳಿಗೆ ಎವ್ರಿ ಮಂತ್ 2 ಲಕ್ಷ. ಜಸ್ಟ್ ಜನಗಳಿಗೆ ಏನು ಕಾಲೋ, ಅವ್ರಿಗೆ ಏನು ಸಮಸ್ಯೆ, ಅವ್ರದ್ದು ಪ್ಲ್ಯಾಟ್ಫಾರ್ಮಲ್ಲಿ ಮಾಡ್ತಾರೆ. ಹಾಗೆ ಜನಗಳಿಗೆ ದಾರಿ ಇದರಲ್ಲೂ ಇದೆ ಅಂತ ತೋರಿಸಿದಾಗ ಅವರು ಅದನ್ನು ಪಡ್ಕೊಂಡಿಲ್ಲ ಅಂದರೆ ಅದು ಅವರ ಒಂದು ವಿಚಾರ ಅಷ್ಟೇ. ಎರಡನೇ ವಿಚಾರ, ಭಗವಂತ ಅವಕಾಶಗಳನ್ನ ಕೊಡ್ತಾನೆ, ಹುಡ್ಕೋದಿಲ್ಲ ಮನುಷ್ಯರು. ಯಾವುದೋ ಒಂದು ಲೈನಲ್ಲಿ ಇದ್ದುಬಿಟ್ಟಿದ್ದಾರೆ, ಅದನ್ನೇ ನಮ್ಗೆ ಚೆನ್ನಾಗಿ ಗೊತ್ತು, ಅದರಲ್ಲೇ ನಾವು ಸೋತಿದ್ದೀವಿ, ಮತ್ತು ಅದರಲ್ಲೇ ಗೆಲ್ತೀವಿ ಅಂತ ಹೋಗ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಆದರೆ ಹೊಸ ಮಾರ್ಗವನ್ನು ಕಂಡುಹಿಡಿಬೇಕು, ಹೊಸ ದಾರಿಯನ್ನು ನಾವು ಕಂಡುಕೋಬೇಕು. ಇನ್ಶೂರೆನ್ಸ್ ಲೈನು ಇವರಿಗೆ ಎರಡನೇದು ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ಕರೆ ಕೊಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಅದರ ಜೊತೆಗೆ ಆಗಸ್ಟ್ 10ನೇ ತಾರೀಕು 114ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಕೂಡ ಆರಂಭವಾಗ್ತಾ ಇದೆ. ನೀವು ಕೂಡ ರಿಜಿಸ್ಟರ್ ಆಗಬಹುದು. ಜ್ಯೋತಿಷ್ಯವನ್ನ ಕಲಿತು ತಮ್ಮ ಜೀವನವನ್ನ ತಾವೇ ರೂಪಿಸಿಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾವು ಬಾಗಲಕೋಟೆಯಿಂದ ಮಾಡ್ತಾ ಇದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು?
ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮೇಡಮ್ ಜಾಬ್ ಚೇಂಜ್ ಮತ್ತೆ ಏನಾದ್ರು ಅಬ್ರಾಡ್ ಆಪರ್ಚುನಿಟಿ ಸಿಗುತ್ತಾ ಅಂತ ಕೇಳಬೇಕಾಗಿತ್ತು. ಓಕೆ, Date of birth ಇದೆ. ಹೇಳಿ. 17/5/1993. 17/5/93. ಓಕೆ, ಹುಟ್ಟಿದ ಹೌದು. ಸಮಯ? ಬೆಳಗ್ಗೆ 11:15. ಬೆಳಿಗ್ಗೆ 11:15. ಓಕೆ, ಹುಟ್ಟಿದ ಸ್ಥಳ? ಬಾಗಲಕೋಟೆ ಮೇಡಮ್. ಬಾಗಲಕೋಟೆ. ಇವಾಗ ಸದ್ಯ ಯಾವ ಜಾಬ್ ಮಾಡ್ತಾ ಇದ್ದೀರಾ? ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಮೇಡಮ್. ಸ್ವಲ್ಪ ಚೇಂಜಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಯಾವ್ದು ಆಗ್ತಾ ಇಲ್ಲ, ಅದಕ್ಕೆ ಕೇಳೋಣ. ಗುರುಗಳಿದ್ದಾರೆ, ಮಾತನಾಡಬಹುದು. 2022ರಿಂದ ನಿಮಗೆ ಶುಕ್ರದಶ ಸ್ಟಾರ್ಟ್ ಆಗಿದೆ. ಶುಕ್ರದಶದಲ್ಲಿ ಜಾಬಲ್ಲಿ ಯಾವಾಗಲೂ ಕೂಡ 9 ಅಂತಿದ್ದರೆ ಜಾಬಲ್ಲಿ ಯಾವಾಗಲೂ ಪ್ರಾಬ್ಲಮ್ಮೇ, ಅಂದರೆ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು. ಜಾಬ್ ಪ್ರಾಬ್ಲಮ್ ಅಂತ ನಾವು ಹೇಳಲ್ಲ. ಇದರಲ್ಲಿ ಯಾವಾಗಲೂ ಕೂಡ ತ್ರಿಶಂಕು ಸ್ಥಿತಿ. 10ನೇ ಮನೆಗೆ ಅಂತಂದರೆ ಅದು ಒಂದು ಒಳ್ಳೆ ಪೊಸಿಷನ್ನು. 8ನೇ ಮನೆ ಅಂದರೆ ಲಾಸ್ ಆಫ್ ಪೊಸಿಷನ್ನು. ಈ ಕಡೆ ಲಾಸ್ ಆಫ್ ಪೊಸಿಷನ್ನು ಇಲ್ಲ, ಮೇಲೆ ಒಳ್ಳೆ ಪೊಸಿಷನ್ನು ಬರಲ್ಲ, ಇಂಕ್ರಿಮೆಂಟು ಇಲ್ಲ. ಎಲ್ಲಿದ್ದಾರೋ ಅಲ್ಲೇ ಇರಬೇಕು, ಅಲ್ಲೇ ಕಚ್ಕೋಬೇಕು ಅನ್ನೋದು 9th ಹೌಸ್ದ ಒಂದು ವಿಚಾರ. ತುಂಬ ಜನಕ್ಕೆ 9th ಹೌಸ್ ಅಂದರೆ ಅದೃಷ್ಟ ಅಂದ್ಕೊಂಡಿದ್ದಾರೆ. 9th ಹೌಸ್ ಅಂದರೆ ಅದೃಷ್ಟ ಅಲ್ಲ. ಎಲ್ಲಿದೆಯೋ ತ್ರಿಶಂಕು ಸ್ಥಿತಿ ಅಲ್ಲೇ ಇರಬೇಕು, ಇನ್ನು ಬೇರೆ ಕಡೆ ಎಲ್ಲೂ ಇಲ್ಲ. ಅಂದರೆ 3 ಲೋಕದಲ್ಲೂ ಯಾವ ಲೋಕದಲ್ಲೂ ಇಲ್ಲ ಆ ಥರ. ತ್ರಿಶಂಕು ಅಂದರೆ 3 ಲೋಕದಲ್ಲಿ ಯಾವ್ದಾದ್ರು ಒಂದು ಲೋಕದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ರಾಕ್ಷಸರ ಲೋಕದಲ್ಲಿ ಇದ್ದರೆ ಒಳ್ಳೆಯದು, ಮಾನವರ ಲೋಕದಲ್ಲಿದ್ದರೂ ಒಳ್ಳೆಯದು, ಅಥವಾ ದೇವರ ಲೋಕದಲ್ಲಿದ್ದರೆ ಒಳ್ಳೆಯದು. ಅಲ್ಲಿ ದೇವರ ಲೋಕದಲ್ಲೂ ಇಲ್ಲ, ಮನುಷ್ಯರ ಲೋಕದಲ್ಲೂ ಇಲ್ಲ. ಇದು ಹಿಂಗೆ ಇದ್ದಿದ್ದು. ಇದರಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ಅಬ್ರಾಡ್ ಹೋಗೋ ಚಾನ್ಸಸ್ಸು ತೋರಿಸ್ತಾ ಇದೆ. ಬಟ್ ಆದರೆ ಈಗ ಚಂದ್ರನ ಕಾಂಬಿನೇಷನಲ್ಲಿ ಸ್ವಲ್ಪ ಇಲ್ಲ, ಮಂಗಳನ ಕಾಂಬಿನೇಷನ್ ಬರುತ್ತೆ. 1 ಇಯರ್ ಕಾಯಬೇಕು. ಅಲ್ಲಿ ಹೋದರೂ ಕೂಡ ಸ್ವಲ್ಪ ಅಷ್ಟು ಸಮಂಜಸವಾಗಿ ಗ್ರೋತು ಕೂಡ ಬರಲ್ಲ. 10-3-12 ಕಾಂಬಿನೇಷನ್ ಇರ್ತಕ್ಕಂಥದ್ದು ಮರ್ಕ್ಯುರಿ. ಅದಕ್ಕೆ ಜ್ಯೋತಿಷ್ಯ ಕಲಿತ್ರೆ ಅವರು ಕರೆಕ್ಟ್ ಟೈಮ್ನ ಯಾವಾಗ ಚೇಂಜ್ ಮಾಡ್ಬೋದು, ಎಲ್ಲ ಅವರೇ ನೋಡ್ಕೋಬೋದು. ಜ್ಯೋತಿಷ್ಯ ತುಂಬ ಜನ ದೇವರು ಕೈ ಬೀಸಿ ಕರೆಯುತ್ತೆ, ಕೆಲವ್ರಿಗೆ ಮಾತ್ರ ಅದು ಅದೃಷ್ಟ ಒಲಿಯುತ್ತೆ ಕಲ್ತ್ಕೊಳ್ಳೋಕ್ಕೆ, ಎಲ್ಲರಿಗೂ ಆಗಲ್ಲ. ಓಕೆ, ತುಂಬ ಜನ ನಮಗೆ ಈ ಫ್ರೀ ಕ್ಲಾಸ್ ಮಾಡ್ಬೇಕಾದ್ರೆ ಬರ್ತಾರೆ, ಆದರೆ ಫ್ರೀ ಕ್ಲಾಸಿಗೆ ಬಂದಾದಮೇಲೆ ಬಿಟ್ಬಿಡ್ತಾರೆ. ಅಂದರೆ ಅಲ್ಲಿ ಅದೃಷ್ಟ ಹಿಂಗೆ ಇಟ್ಕೊಂಡು ದೇವ್ರಿಗೆ ಕರ್ಕೊಂಬಂದಿರ್ತಾನೆ. ಅವ್ನ ಮನಸ್ಸಿಗೆ ಕೇಳ್ಕೊಳ್ತಾರೆ, ಕಲಿತೀನಪ್ಪ ಅಂತ ಕೇಳ್ಕೊಳ್ಳಂದ್ರೆ ಕೈ ಬಿಟ್ಬಿಟ್ಟು ನಡಿ, ನಿನ್ನ ಕರ್ಮ ಹೋಗ ಆ ಕಡೆ ಬರ್ತಾರೆ. ಇದು 100% ಆಗುತ್ತೆ. ಎಸ್, ಓಕೆ. ಸೊ ಇಲ್ಲಿ ಬುಧನ ಒಂದು ವಿಚಾರ ಬಂದಾಗ ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ ಹಾಕ್ಕೊಳ್ಳಿ, 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಜ್ಯೋತಿಷ್ಯ ಕಲೀರಿ, ಅರ್ಥ ಚೆನ್ನಾಗಾಗತ್ತೆ ಜೀವನ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ನೇರವಾಗಿ ಅವರನ್ನ ಭೇಟಿ ಮಾಡಬಹುದು, ಅವರೊಟ್ಟಿಗೆ ಮಾತನಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಾವು ರಾಣೆಬೆನ್ನೂರಿಂದ ಮಾತಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಿರ್ಮಲಾ ಅಂತ, ನಮ್ಮ ತಮ್ಮನ ಮಗನ ಬಗ್ಗೆ ಕೇಳ್ಬೇಕಂತ. ಏನ್ ವಿಚಾರ? ಅವ್ನ ಏನ ಹಾಕೋಣ ಅಂತ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 14/4/2011 14. ರಾಣೆಬೆನ್ನೂರು. ಒಂದ್ ನಿಮಿಷ, ನಿಧಾನವಾಗಿ ಹೇಳಿ. 14/4/2011. 11. ಓಕೆ, ಹುಟ್ಟಿದ ಸಮಯ? ರಾಣೆಬೆನ್ನೂರು. ಹುಟ್ಟಿದ ಸಮಯ ಹೇಳಿಮ್ಮ. ರಾತ್ರಿ 11:45. ರಾತ್ರಿ 11:45. ರಾಣೆಬೆನ್ನೂರು. ಇವಾಗ ಏನ್ ಓದ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಅವನು ಈಗ 10th ಓದ್ತಾನ್ರಿ. 10th ಓದ್ತಾ ಇದ್ದಾನ. ಓಕೆ, ಅವನು ಯಾವ ಲೈನ್ ತಗೊಂಡ್ರೆ ಚೆನ್ನಾಗಾಗ್ತಾನೆ. ಇನ್ನು 10th ಮುಗ್ದಿಲ್ಲ ಅಲ್ವಾ? ಇವಾಗ 10th ಓದ್ತಾ ಇದ್ದಾರೆ. ಹ್ಞೂನ್ರಿ, ಅದೇ ಅವನು ಯಾವ ಲೈನ್ ತಗೊಂಡ್ರೆ ಚೆನ್ನಾಗಿ ಆಗ್ತಾನ. ಶುಕ್ರದಶ ನಡೀತಾ ಇದೆ. ಶುಕ್ರದಶಲ್ಲಿ ಶನಿ ಭುಕ್ತಿ. ಶುಕ್ರ ಆದಮೇಲೆ ಸೂರ್ಯ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಶುಕ್ರ ಶನಿ ಆದ ನಂತರ ಇನ್ನು ಅವರಿಗೆ ಬುಧ ಮತ್ತು ಕೇತು ಸ್ವಲ್ಪ ದಿವಸದಲ್ಲೇ ಶುಕ್ರದಶ ಮುಗಿದೋಗುತ್ತೆ. ಹಾಗೆ ಸೂರ್ಯದಶ ಬಂದಾಗ 6ನೇ ಮನೆ ಬಂದಾಗ ನನ್ನ ಸಜೆಷನ್ನು ಸೈನ್ಸೇ ಕೊಡಿಸಿ. 6 ಅಂತಕ್ಕಂಥದ್ದು ಕೇತುನಲ್ಲಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಓದಿದ್ರೆ ಇಂಜಿನಿಯರಿಂಗ್ ಮಾಡಿಸಿ, ಇಲ್ಲ ಅಂದರೆ ಯಾಕೆಂದರೆ ಈ ಗ್ರಹದಲ್ಲಿ 2 ಮಿಕ್ಸ್ ಇದೆ, 50-50 ಇದೆ. ಸ್ವಲ್ಪ ಓದದೆ ಹೋದರೆ ಟೆಕ್ನಿಕಲ್ ಸೈಡ್ ಆಗಿರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ನು ಅಥವಾ ಟೆಕ್ನಿಕಲ್ ಸೈಡ್ ಆಗಿರ್ತಕ್ಕಂಥ ಈ ಪ್ಯಾಥಾಲಜಿಸ್ಟ್ ಅಂತ ಕರೀತಾರೆ, ಆ ಲೈನು ಇವರಿಗೆ ಖಂಡಿತ ಸೂಟ್ ಆಗುತ್ತೆ. ಯಾಕಂದರೆ ಮುಂದೆ ಚಂದ್ರದಶನೂ ಕೂಡ 6-10 ವರ್ಷಗಳ ಕಾಲ ಪ್ಲಸ್ ಸೂರ್ಯ 6 ವರ್ಷದ ಕಾಲ 16 ವರ್ಷದ ಕಾಲ
ಶುಕ್ರ ಮುಗಿದ ಮೇಲೆ ಬರುತ್ತೆ. ಅಷ್ಟರೊಳಗಡೆ ಇವರು ಡಿಪ್ಲೊಮಾ ಇನ್ ಪ್ಯಾಥಾಲಜಿ ಅಥವಾ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಓಕೆ. BSc ಇನ್ ಲ್ಯಾಬ್ ಟೆಕ್ನಿಷಿಯನ್ ಮಾಡಿದ್ರೆ ಡೆಫಿನೆಟ್ಲಿ 6ನೇ ಮನೆ ಇಲ್ಲಿ ಕೇತುವಿನ ನಕ್ಷತ್ರದ ಬಂದಿರೋದ್ರಿಂದ ಹೆಲ್ಪ್ ಆಗುತ್ತೆ. ಒಳ್ಳೆಯದಾಗಲಿ. ಎಸ್ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿಯವರ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದು, ಮಾತನಾಡಬಹುದು ಅಂತ ಹೇಳ್ತಾ ಕೈಲಾಶ್ ಯಂತ್ರ ಹಾಗೆ 114ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಬ್ಯಾಚ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಡಿಯೋಗಳಿದೆ, ನೋಡ್ಕೊಂಡ್ಬಂದ್ಬಿಡೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರ ನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಅದು ಮನೆಯಿಂದಲೇ ಕುಳಿತುಕೊಂಡು ಕೇವಲ 15 ದಿನದಲ್ಲಿ, ಅದು ಕೇವಲ 7,999 ರೂಪಾಯಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಪ್ರಶ್ನೆ ಓಕೆ, 49 ನಂಬರ್. 49 ನಂಬರ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? 12 ವರ್ಷದ ಮಗುಗೆ ಇದು ಬಿಳಿ ಮಚ್ಚೆಗಳು ಬರ್ತದೆ, ಮುಖ, ಕೈ, ಕಾಲು ಎಲ್ಲ ಕಡೆನೂ. ಇನ್ನೊಮ್ಮೆ ಹೇಳಿ, ಗುರುಗಳಿದ್ದಾರೆ, ಮಾತನಾಡಿ ಅಮ್ಮ. ಏನು? ನಮಸ್ತೆ ಗುರುಗಳೇ. ಕೇಳಿಸಿಲ್ಲ. ನಮಸ್ತೆ ಗುರುಗಳೇ. ನಮಸ್ಕಾರ. ಅದು ಕೇಳಿಸ್ತು.
ನಿಮ್ಮ ಪ್ರಶ್ನೆ ಕೇಳಿಸಿಲ್ಲ ಅಂತ. ನಮಸ್ಕಾರ, ಆಯ್ತು. ಗುರುಜಿ ಇದು 12 ವರ್ಷದ ಮಗು ಇದೆ. ಆ ಯಾರ್ದು? ಮಗುಗೆ ನಮ್ಮ ಅತ್ತೆ ಮಗಂದು ಫುಲ್ ಮೈಯೆಲ್ಲ ಬಿಳಿ ಇದು ಪಾಸ್ಪರ ಬಂದ್ಬಿಟ್ಟಿದೆ. ಲ್ಯೂಕೋಡರ್ಮನ? ಹಾ ಹಾ ಬಿಳಿಗೆ ಫುಲ್. ಓಕೆ. ಎಷ್ಟು ಏಜ್ ಇವಾಗ? 12 ವರ್ಷ. 12 ವರ್ಷ. ಮಂಗಳ, ಸೂರ್ಯ, ಮಂಗಳ, ಕೇತು. ಅವ್ರ ಮನೇಲಿ ಗಾರ್ಡನ್ ಇದೆಯಾ? ತೋಟ ಕೇಳಿಸ್ತಾ? ಗುರುಜಿ ತೋಟ ಏನಾರು ಇದೆಯಾ? ಗಾರ್ಡನ್ನು, ತೋಟ, ಮನೆ ಮುಂದೆ ಗಿಡ ಕೇಳಿಸ್ತಾ ಇದೆಯಾ ಇಲ್ವೋ? ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಟಿವಿ ನೋಡೋದ್ ಬಿಟ್ಟು ಇಲ್ಲಿ ಮಾತನಾಡಿಮಾ. ಹೇಳಿ ಗುರುಜಿ. ಅವ್ರ ಮನೇಲಿ ಏನಾರು ಮುಂದೆ ಗಾರ್ಡನ್ನು ಆ ಥರ ಏನಾರು ಇದೆಯಾ? ಇಲ್ಲ ಗುರುಜಿ, ಅವ್ರು ಹಾಸ್ಟೆಲ್ ಸೇರ್ಸಿದ್ರಿ, ಅಲ್ಲಿರೋ ಊಟ ತಿಂದು ಹಂಗಾಗಿರೋದು. ಊಟದಿಂದ ಲ್ಯೂಕೋಡರ್ಮ ಬರಲ್ಲ. ಹಾ ಅಲ್ಲಿ ಯಾವ್ದಾದ್ರು ಗಿಡದಲ್ಲಿ ಔಷಧಿ ಹೊಡೆದಿರ್ತಾರಲ್ಲ, ಅದು ಮುಟ್ಟಿದ್ರೆ ಮಾತ್ರ ಅದು ಬರೋದು. ಹಾ ಓಕೆ. ಲ್ಯೂಕೋಡರ್ಮ ವೈಟ್ ಪ್ಯಾಚಸ್ಸು ಬರೋದು ಅದು ಕೈಯಿಂದ ಶುರು ಆಗುತ್ತೆ ಅಥವಾ ತುಟಿಯಿಂದ ಶುರು ಆಗುತ್ತೆ, ಹಾ ಅಲ್ಲಿಂದ ಅಥವಾ ಕಿವಿ ಹಿಂದೆಗಡೆ ಅಲ್ಲಿಂದ ಶುರು ಆಗುತ್ತೆ. ಅದು ಕೆಮಿಕಲ್ ವಿಚಾರದಿಂದನೇ ಬಂದಿರೋದು ಅಂತ ಇಲ್ಲಿ ಸೂರ್ಯ 12ನೇ ಮನೆ, ಮಂಗಳ ಮತ್ತು ಶುಕ್ರನ ಕಾಂಬಿನೇಷನ್ ನೋಡಿದಾಗ ಕೆಮಿಕಲ್ ಕಾಂಬಿನೇಷನ್ ಅಂತಲೇ ಬರ್ತಕ್ಕಂಥದ್ದು. ಇದು ಕ್ರೋನಿಕ್ ಸ್ಟೇಜ್ ನೋಡ್ತೀನಿ ಏನಾದ್ರು ಚೇಂಜಸ್ ಆಗುತ್ತಾ ಅಂತ. ಕ್ರೋನಿಕ್ ಸ್ಟೇಜಲ್ಲಿ 1-1 ಕಾಂಬಿನೇಷನ್ ಬರುತ್ತೆ. 1-1 ಕಾಂಬಿನೇಷನ್ ಅಂದರೆ ಟ್ರೀಟ್ಮೆಂಟು ಲಾಂಗ್ ಟರ್ಮಲ್ಲಿ ಆದಮೇಲೆ ಹೋಗುತ್ತೆ. ನಾಟಿ ವೈದ್ಯದಲ್ಲಿ ಪರಿಹಾರ ಇದೆ. ಗುರುವಿನ ತತ್ವದಲ್ಲಿ ಬರ್ತಕ್ಕಂಥದ್ದು ನಾಟಿ ವೈದ್ಯದಲ್ಲಿ ಖಂಡಿತ ಆಗುತ್ತೆ. ನೀವು ಒಳ್ಳೆ ನಾಟಿ ವೈದ್ಯನ ಹುಡುಕ್ಬೇಕಾಗತ್ತೆ. 8 ಮುಖದ ರುದ್ರಾಕ್ಷಿ ಹಾಕಿ. 8 ಮುಖದ ರುದ್ರಾಕ್ಷಿ 9 ಬಂದಿರೋದ್ರಿಂದ 8 ಮುಖದ ರುದ್ರಾಕ್ಷಿ ಬದಲಾಗುತ್ತೆ. ಇಲ್ಲಿಂದ 8 ವರ್ಷ ಬೇಕು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ. ಉಮಾ ಅಂತ ಮಾತಾಡೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು ಉಮಾ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ರಿ. ಯಾವ ವಿಚಾರವಾಗಿ? ಒಂದು ಎಜುಕೇಶನ್ ಬಗ್ಗೆ ಕೇಳ್ಬೇಕಾಗಿತ್ರಿ. ಡೇಟ್ ಆಫ್ ಬರ್ತ್ ಹೇಳಿ. 8/4/2010. 8/4/2010. ಓಕೆ. ಹುಟ್ಟಿದ ಸಮಯ? ಬೆಳಗ್ಗೆ 5 ಗಂಟೆಗೆ ರೀ. ಬೆಳಿಗ್ಗೆ 5 ಗಂಟೆ. ಹುಟ್ಟಿದ ಸ್ಥಳ? ಬಾದಾಮಿ. ಬಾದಾಮಿ. ಇವಾಗ ಏನು ಓದ್ತಾ ಇದ್ದಾರೆ? ಈಗ ಫಸ್ಟ್ PUC ಮಾಡ್ತಾ ಇದ್ದಾನೆ ಮೇಡಮ್. ಮುಂದೆ ಯಾವ್ದು ತಗೋಬೇಕಂತ ಕೇಳ್ಬೇಕು. ಫಸ್ಟ್ PUC ಏನ್ ತಗೊಂಡಿದ್ದಾರೆ ಇವಾಗ? ಸೈನ್ಸ್ ತಗೊಂಡಿದ್ದಾರೆ. ಸೈನ್ಸ್ ತಗೊಂಡಿದ್ದಾರೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ರಾಹು ದಶೆ ಪ್ರಾರಂಭವಾಗಿದೆ. ನಮಸ್ತೆ ಗುರುಜಿ. ನಮಸ್ಕಾರ. ರಾಹು ದಶೆ ಪ್ರಾರಂಭವಾಗಿದೆ. ಶುಕ್ರನ ನಕ್ಷತ್ರದಲ್ಲಿ ರಾಹು ಇದೆ. ಅದರ ಜೊತೆಗೆ ಶನಿಯ ಉಪನಕ್ಷತ್ರದಲ್ಲಿ 6ನೇ ಮನೆ ತೋರಿಸ್ತಾ ಇದೆ. ಶುಕ್ರ ಮತ್ತು ಶನಿ ಕಾಂಬಿನೇಷನ್ ತೊಗೊಂಡಾಗ ಇಂಜಿನಿಯರಿಂಗೇ ಕಳಿಸೋ ಸಾಧ್ಯತೆ. ಅದರಲ್ಲಿ ಮೆಕ್ಯಾನಿಕಲ್ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಮೆಕ್ಯಾನಿಕಲ್ಗೆ ಹೋಗ್ಬೋದು, ಮೆಕ್ಯಾನಿಕಲ್ಗೆ ಸೇರಿಸ್ತಕ್ಕಂಥ ಸಾಧ್ಯತೆ. ಅದ್ರ ಜೊತೆಗೆ ಸಿವಿಲ್ ಕೂಡ 2ನೇ ಲೆವೆಲಲ್ಲಿ ಬರುತ್ತೆ. 3ನೇ ಲೆವೆಲಲ್ಲಿ ಕಂಪ್ಯೂಟರ್ ಸೈನ್ಸ್ ಶುಕ್ರ ಇರೋದ್ರಿಂದ ಈ 3ರಲ್ಲಿ ಮೊದಲನೇದು ಮೆಕ್ಯಾನಿಕಲ್, 2ನೇದು ಸಿವಿಲ್ಲು ಮಾಡ್ತಾರೆ. ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಯಾಕೆಂದರೆ ರಾಹು ಇರ್ತಕ್ಕಂಥ ನಕ್ಷತ್ರ ಶುಕ್ರನ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಓದೋದು ಸ್ವಲ್ಪ ನಿಧಾನ. 8 ಮುಖದ ರುದ್ರಾಕ್ಷಿ ಹಾಕಿ ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರು, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನೀವು ಕೂಡ ಜ್ಯೋತಿಷ್ಯ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಹಾಗೆ ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಆನಂತರ ನೀವು ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಈಗಲೇ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಗುರೂಜಿಯವರ ನೇತೃತ್ವದಲ್ಲಿ ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ಈ ಒಂದು ವಿಶೇಷ ಸಂಚಿಕೆಯಲ್ಲಿ ರುದ್ರಾಕ್ಷಿಯ ಬಗ್ಗೆಯೂ ಕೂಡ ಗುರೂಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ, ರುದ್ರಾಕ್ಷಿ ಯಾವ ಗ್ರಹಕ್ಕೆ ಯಾವ ಒಂದು ವಿಚಾರದಲ್ಲಿ ಬಂದರೆ ಅಂದರೆ ಚಂದ್ರನಿಗೆ 2 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಸೂರ್ಯನ ವಿಚಾರ ಆಲ್ರೆಡಿ ಹೇಳಿದ್ದೀನಿ. ಸೂರ್ಯಂದು ಭಾಳ ಡೂಪ್ಲಿಕೇಟ್ ಬರುತ್ತೆ, 12 ಮುಖದ್ದೇ ಹಾಕಬೇಕು. ಮಂಗಳನಿಗೆ 3 ಮುಖದ ರುದ್ರಾಕ್ಷಿ.
ಬುಧನಿಗೆ 4 ಮುಖದ ರುದ್ರಾಕ್ಷಿ, ಗುರುಗೆ 5 ಮುಖದ ರುದ್ರಾಕ್ಷಿ, ಶುಕ್ರನಿಗೆ 6 ಮುಖದ ರುದ್ರಾಕ್ಷಿ, ಶನಿಗೆ 7 ಮುಖದ ರುದ್ರಾಕ್ಷಿ, ರಾಹುಗೆ 8 ಮುಖ, ಕೊನೆಯದಾಗಿ ಕೇತುಗೆ 9 ಮುಖದ ರುದ್ರಾಕ್ಷಿ. ಆ ರುದ್ರಾಕ್ಷಿ ಮುಖಗಳಿಗೇನು ಹೇಳಿದೆ 2, 3, 4 ಅಂತ, ಆ ರುದ್ರಾಕ್ಷಿ ಒಳಗಡೆ ಅಷ್ಟು ಬೀಜಗಳಿರುತ್ತೆ, ಅಷ್ಟು ಸೀಡ್ಸ್ ಇರತಕ್ಕಂಥದ್ದು. 2 ಮುಖ ಅಂದರೆ 2 ಬೀಜಗಳಿರುತ್ತೆ ಅದರಲ್ಲಿ. ನೀವು ಒಂದು ಮುಖದ್ದು ಯಾವುದೋ ಒಂದು ಅರ್ಧ ಚಂದ್ರಾಕಾರ ತೊಗೊಂಡಾಗ ಸ್ಕ್ಯಾನ್ ಮಾಡಿದ್ರೆ ಅದರೊಳಗಡೆ ಯಾವ ಒಂದು ಸೀಡು ಇರಲ್ಲ, ಯಾವ ಒಂದು ಬೀಜನೂ ಇರಲ್ಲ ಅದರೊಳಗಡೆ. ಅದು ವೇಸ್ಟ್ ಸುಮ್ಮನೆ. ಅದಕ್ಕೆ ಗೋಲ್ಡೆಲ್ಲ ಹಾಕಿ, ನಾನು ಆಲ್ರೆಡಿ ಹೇಳಿದ್ದೀನಿ, ಅದಕ್ಕೆಲ್ಲ ಗೋಲ್ಡೆಲ್ಲ ಹಾಕಿ ಸ್ಟೈಲಾಗಿ ಕೆಲವರು ಜೋರಾಗಿ ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡು ಮರದ ತೊಗಟೆನ ವೇಸ್ಟ್ ಆಗಿರೋದನ್ನು, ಅದರಲ್ಲಿ ಏನೂ ಇರಲ್ಲ, ಅದನ್ನು ಹಾಕೊಂಡು ಕೂತಿರ್ತಕ್ಕಂಥದ್ದು. ಸೊ ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 2 ಮುಖ, 3 ಮುಖ, 4 ಮುಖ ಎಲ್ಲ ಆರಾಮಾಗಿ ಸಿಗುತ್ತೆ, ಏನು ಟೆನ್ಷನ್ ಏನಿಲ್ಲ. 2 ಮುಖ, 3 ಮುಖ, 6 ಮುಖ ಎಲ್ಲ ಸಿಗುತ್ತೆ. ಸ್ವಲ್ಪ 12 ಮುಖ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, 8 ಮತ್ತು 9 ಸ್ವಲ್ಪ ಕಾಸ್ಟ್ಲಿ ಸಿಗುತ್ತೆ. ನೇಪಾಳ ರುದ್ರಾಕ್ಷಿನೇ ಹಾಕ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೇಪಾಳಿ ರುದ್ರಾಕ್ಷಿ ಹಿಮಾಲಯ ತಪ್ಪಲಲ್ಲಿ ಬರ್ತಕ್ಕಂಥದ್ದು. ಇನ್ನು ನಾವು ಈ ಕಡೆ ಉತ್ತರಾಖಂಡು ಮತ್ತು ಸ್ವಲ್ಪ ನಮ್ಮ ಭಾರತದ ಈಶಾನ್ಯ ವಲಯಕ್ಕೆ ಹೋದರೆ ಅಲ್ಲೂ ಕೂಡ ರುದ್ರಾಕ್ಷಿ ಬೆಳೀತಾರೆ. ಅದರಲ್ಲಿ ಔಷಧಿ ಗುಣಗಳು ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರ್ತಕ್ಕಂಥದ್ದು ತುಂಬ ಅತೀ ಕಮ್ಮಿ. ನೇಪಾಳದಲ್ಲಿ ಸಿಗ್ತಕ್ಕಂಥದ್ದು 100 ಅಂದರೆ, ಇನ್ನು ಈ ಕಡೆ ನಮ್ಮ ಕೆಳಗಡೆ ಭಾರತದ ಈಶಾನ್ಯ ಭಾಗದಲ್ಲಿ ಸಿಗ್ತಕ್ಕಂಥ ಮರಗಳಲ್ಲಿ ಬರ್ತಕ್ಕಂಥದ್ದೆಲ್ಲ 10ರಿಂದ 15% ಮೇಲೆ ಆ ಔಷಧಿ ಗುಣಗಳಾಗಲಿ, ಅದ್ರಲ್ಲಿ ಬರ್ತಕ್ಕಂಥ ಬಯೋ ಎಲೆಕ್ಟ್ರಿಸಿಟಿ ಅಂತ ನಾವೇನು ಕರಿತೀವಿ, ಅದು ಅತ್ಯಂತ ಕಮ್ಮಿ ಇರ್ತಕ್ಕಂಥದ್ದು. ಸೊ ಹಾಗೆ ರುದ್ರಾಕ್ಷಿ ಧಾರಣೆಯಿಂದ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಮನಸ್ಸಿನ ಶಾಂತಿ, ನೆಮ್ಮದಿ ಮತ್ತು ದೇಹಕ್ಕೆ ಮತ್ತು ಬುದ್ಧಿಗೆ ಖಂಡಿತ ಸಹಾಯ ಆಗುತ್ತೆ. ಗಂಡು ಬೇಕಾದ್ರೂ ಹಾಕೋಬೋದು, ಹೆಣ್ಣು ಬೇಕಾದ್ರೂ ಹಾಕೋಬೋದು. ಇಷ್ಟು ರುದ್ರಾಕ್ಷಿಯ ವಿಚಾರ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ರಾಜೀವ್ ಲೋಚನಾ, ನಾನು 108ನೇ ಬ್ಯಾಚಲ್ಲಿ ಪಂಡಿತ್ ದಿನೇಶ್ ಗುರೂಜಿಯವ್ರ ಹತ್ರ ನಕ್ಷತ್ರ ನಾಡಿ ಜ್ಯೋತಿಷ್ಯನ ಕಲ್ತ್ಕೊಂಡೆ. ಬಹಳ ತುಂಬ ಈಸಿ ಮೆಥಡಲ್ಲಿ ಗುರೂಜಿಯವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅದೇ ರೀತಿ ನಾನು ಮತ್ತೆ ಎಕ್ಸಲೆನ್ಸಿ ಕೋರ್ಸು, ಡೀಪ್ ಸೀಕ್ರೆಟ್ ಕೋರ್ಸ್ ಕೂಡ ಮಾಡಿದೆ. ಈ ಪ್ರತಿಯೊಬ್ಬ ಹಿಂದೂ ಸನಾತನ ಧರ್ಮದಲ್ಲಿ ಈ ಜ್ಯೋತಿಷ್ಯವನ್ನು ಕಲಿಬೇಕಾದ್ದು ಒಂದು ಅಂಗ. ಅದನ್ನು ನಾವು ಕಲ್ತ್ಕೊಂಡು ನಮ್ಮ ಮತ್ತು ನಮ್ಮ ಪೀಳಿಗೆಯ ಎಲ್ಲ ಸಂಬಂಧಿಕರು ಮತ್ತು ಸ್ನೇಹಿತರ ಒಂದು ಪ್ರಿಡಿಕ್ಷನ್ ಮಾಡುವಂಥ ಪರಿಸ್ಥಿತಿಗೆ ನಾವು ನಮ್ಮನ್ನು ಗುರೂಜಿಯವರು ತಂದಿದ್ದಾರೆ. ಇಷ್ಟೊಂದು ಉತ್ತಮವಾದ ಒಂದು ಜ್ಯೋತಿಷ್ಯ ಶಾಸ್ತ್ರನ ನಾವು ಅಭ್ಯಾಸ ಮಾಡ್ತಿರೋದು ನಮ್ಮ ಭಾಗ್ಯ. ಅದೇ ರೀತಿ ಇನ್ನು ಮುಂದಿನ ಕೋರ್ಸ್ಗಳಲ್ಲೂ ಸಹ ನಾನು ಭಾಗವಹಿಸಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರು ಕಲೀಲೇಬೇಕಾದಂಥ ಒಂದು ವಿದ್ಯೆ. ಈ ವಿದ್ಯೆಗೆ ಯಾರು ಅಂತ ವಿದ್ಯಾರ್ಹತೆ ಏನು ಬೇಕಾಗಿಲ್ಲ, ಆದ್ರೂ ಸಹ ಅವಿದ್ಯಾವಂತರು ಕೂಡ ಕಲಿಯುವಂಥ ಒಂದು ಶಾಸ್ತ್ರವಾಗಿರೋದು. ನಮ್ಮ ಹಿಂದೂ ಸನಾತನ ಪರಂಪರೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರನ ಕಲಿಯೋದು ಬಹಳ ಮುಖ್ಯ ಅಂತ ಹೇಳ್ತೀನಿ. ನಮಸ್ಕಾರ.